ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಮನೆಗಳೇ ದೇವಾಲಯಗಳಾಗಿ ಮಾರ್ಪಟ್ಟಿವೆ. ಐತಿಹಾಸಿಕ ದೇವಾಲಯಗಳ ಅವಶೇಷಗಳ ಹಾಕಿ ಇಲ್ಲಿ ಮನೆಗಳ ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಬಾವಿಗಳಲ್ಲಿ ಕೂಡ ಸಾಕಷ್ಟು ಏನು ಪುರಾತನ ವಸ್ತುಗಳು ಕೂಡ ಈಗ ಪತ್ತೆಯಾಗಿದ್ದು, ಈಗ ನಾವು ಲಕ್ಕುಂಡಿ ಗ್ರಾಮದಲ್ಲಿ ಇದ್ದೇವೆ ನೋಡ್ಬೋದು. ಈ ಒಂದು ಗ್ರಾಮದಲ್ಲಿ ಇಡೀ ಮನೆ ಈ ಶಿಲೆಗಳು ಹಾಕಿ ನಿರ್ಮಾಣ ಮಾಡಿದ್ದಾರೆ. ಈ ಭಾಗದಲ್ಲಿ ನಾವು ತೋರಿಸಿ ನೋಡ್ಬೋದು. ಇದು ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆ ಅಂತ ಹೇಳ್ತಾರೆ. ಯಾಕಂದರೆ ಕಪ್ಪು ವರ್ಣ ಇದ್ದರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆ ಅಂತ ಹೇಳೋದು. ಈ ಶಿಲೆಯಲ್ಲಿ ನೋಡ್ಬೋದು ಎಷ್ಟೊಂದು ಕಲಾಕೃತಿ ಇದೆ. ಈ ಒಂದು ಕಲೆಯನ್ನು ಏನು ಮೇಲ್ಛಾವಣಿ ಅಂದರೆ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನದ ಮೇಲ್ಛಾವಣಿಗೆ ಏನು ಉಪಯೋಗಿಸುವಂಥ ಈ ಕಲ್ಲು ಅಂತ ಹೇಳಲಾಗ್ತದೆ. ಈ ಒಂದು ಕಲ್ಲು ಈಗ ಮಹಾಂತಪ್ಪ ಹುಬ್ಬಳ್ಳಿ ಅಣ್ಣವರ ಮನೆಯ ಗೋಡೆಯಲ್ಲಿ ರಾಸ್ತಾ ಇದೆ, ಗೋಚರಿಸ್ತಾ ಇದೆ. ಈಗ ಇದು ಒಂದೇ ಕಲ್ಲಲ್ಲ, ಇಡೀ ಬಹುತೇಕ ಮನೆ ಪುರಾತನ ಏನು ಅವಶೇಷಗಳು ಹಾಕಿ ನಿರ್ಮಾಣ ಮಾಡಿದ್ದು ಈಗ ಕಂಡು ಬರ್ತದೆ. ಈ ಕಿಟಕಿ ಮೇಲ್ಭಾಗದಲ್ಲಿ ಇರುವಂಥ ಕಲ್ಲು ಕೂಡ ಪುರಾತನದು ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಇಲ್ಲಿ ಭಾಗದಲ್ಲಿ ನೋಡ್ಬೋದು ಎಷ್ಟೊಂದು ದೊಡ್ಡ ಪ್ರಮಾಣದ ಕಲ್ಲು. ಯಾಕಂದರೆ ಮನೆಗಳ ನಿರ್ಮಾಣ ಮಾಡಬೇಕಾದ್ರೆ ಸಣ್ಣ ಕಲ್ಲುಗಳಿಂದ ಮಾಡ್ತಾರೆ. ಆದರೆ ಇದು ಸುಮಾರು ಒಂದು 12-13 ಅಡಿ ಉದ್ದ ಇದೆ, 1 ಅಡಿ ಅಗಲವಿದೆ. ಈ ಒಂದು ಏನು ಕಲ್ಲು ಹಾಕಿ ಕೂಡ ಈ ಮನೆ ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಮನೆ ಏನು ಪ್ಲಿಂತ್ ಲೆವೆಲ್ ಭಾಗದಲ್ಲಿ ನೋಡ್ಬೋದು ಇವೆಲ್ಲ ಕಲ್ಲುಗಳು ಕೂಡ ಪುರಾತನದೇ. ಯಾಕಂದರೆ ಒಂದೊಂದು ಕಲ್ಲು ನೋಡಿದ್ರೆ 10-12 ಅಡಿ ಉದ್ದದ ಇರೋದರಿಂದ ಇವೆಲ್ಲ ಪುರಾತನ ದೇವಾಲಯಗಳ ಅವಶೇಷಗಳು ಅಂತೇಳಿ ಈಗಾಗಲೇ ಹೇಳಲಾಗ್ತಾ ಇದೆ. ಇದು ನೋಡ್ಬೋದು ಈ ಭಾಗದಲ್ಲಿ ಕೂಡ ಏನು ಇವೆಲ್ಲ ಕಲ್ಲುಗಳು ಏನು ಕಾಣ್ತಾವೆ, ಇವೆಲ್ಲ ಐತಿಹಾಸಿಕ ದೇವಸ್ಥಾನಗಳ ಉಪಯೋಗಿಸಿದಂಥ ಪುರಾತನವಾದಂಥ ಕಲ್ಲುಗಳು. ಈ ಭಾಗದಲ್ಲಿ ನೋಡ್ಬೋದು ಪ್ಲಿಂತ್ ಭಾಗದಲ್ಲಿ ಬಳಸಿದರೆ ಇವು ಕೂಡ ಅದೇ ಒಂದು ಕಲ್ಲು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಕೂಡ ಪ್ರಾಚ್ಯಾವಶೇಷ ವಸ್ತುಗಳಿಂದ ನಿರ್ಮಾಣ ಮಾಡಿದಂಥ ಮನೆಗಳು ಕಾಣ್ತಾ ಇದ್ದಾವೆ. ಜೊತೆಗೆ ಪ್ರಾಚ್ಯಾವಶೇಷಗಳ ವಸ್ತುಗಳಿಂದ ನಿರ್ಮಾಣ ಮಾಡಿದಂಥ ಬಾವಿಗಳಲ್ಲಿಯೂ ಕೂಡ ಪುರಾತನ ಶಿಲೆಗಳು ಕೂಡ ಪತ್ತೆಯಾಗಿದ್ದಾವೆ. ಮನೆಗಳ ಗೋಡೆಗಳಲ್ಲೂ ಕೂಡ ಪುರಾತನವಾದಂಥ ಶಿಲೆಗಳು ಕೂಡ ಪತ್ತೆಯಾಗಿವೆ. ಈಗ ಇಡೀ ಈ ಮನೆ ನೋಡಿದ್ರೆ ಏನು ಪುರಾತನ ದೇವಾಲಯಗಳಾದ ಪ್ರಾಚ್ಯಾವಶೇಷ ವಸ್ತುಗಳಿಂದ ನಿರ್ಮಾಣ ಆಗಿದ್ದು ಸ್ಪಷ್ಟವಾಗಿ ಕಂಡು ಬರ್ತಿದ್ದೇವೆ. ಹೀಗಾಗಿ ಈ ಮನೆ ಯಾರದು, ಎಷ್ಟು ವರ್ಷಗಳಿಂದ ಈ ನಿರ್ಮಾಣ ಆಗಿ ಮನೆ ನಿರ್ಮಾಣ ಎಷ್ಟು ವರ್ಷ ಆಯ್ತು ಅನ್ನೋದು ಮಾತನಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ವಿರೂಪಾಕ್ಷ ಅವರೇ, ಈ ಮನೆ ನಿರ್ಮಾಣ ಆಗಿ ಎಷ್ಟು ವರ್ಷ ಆಯಿತು, ಎಷ್ಟು ಹಳೆಯದ್ದು, ಏನೆಲ್ಲ ಉಪಯೋಗ ಮಾಡಿದಾರೆ ಅಂತ? ಸರ್, ಇದು ಸುಮಾರು ಒಂದು 150-200 ವರ್ಷ ಹಳೆಯ ಮನೆ ಐತಿ. ಮಾಂತಪ್ಪ ಹುಬ್ಬಳ್ಳಿ ಅಂತೇಳಿ ಇವರು ಮನೆ ಮಾಲಕರು. ಇವರು ಈಗೇನೈತಪ್ಪ, ಈ ವಾಸ್ತುಸ್ಥಿತಿ ನೋಡಿದ್ರೆ ಇದು ಏನೋ ಒಂದು 2-3 ಗುಡಿ ಆಗೋಷ್ಟು ಕಲ್ಲುಗಳನ್ನು ಕಟ್ಟಿಕೊಂಡು ಮನೆ ನಿರ್ಮಾಣ ಮಾಡುವಂಥ ಆತಂಕ ನಮ್ಗೆ ಗೊತ್ತಾಗೈತಿ. ಇದು ಪ್ರಾಚ್ಯಾವಶೇಷಗಳ ಸದಸ್ಯರು ಮತ್ತು ನಿರ್ದೇಶಕರು ಬಂದು ಇದ್ರ ಬಗ್ಗೆ ಮಾತಾಡಿ ಈ ಗುಡಿ ಕಲ್ಲುಗಳನ್ನ ತೊಗೊಂಡು ಬಯಲು ವಸ್ತು ಸಂಗ್ರಹಕ್ಕೆ ಸಂಕಲನೆ ಮಾಡಿದ್ರೆ ಏನೋ ಒಂದು ಇತಿಹಾಸ ನಿರ್ಮಾಣ ಆಗುವಂಥ ಕುತೂಹಲದ ಒಂದು ವಿಷಯ ನಮಗೆ ಗೊತ್ತಾಗೈತೆ ಸರ್. ಈಗ ಈ ಮನೆಗಳಲ್ಲಿ ಈ ಹೊರಭಾಗದಲ್ಲಿ ಗೋಡೆಯಲ್ಲಿ ಇಷ್ಟೇ ಇದನೋ ಅಥವಾ ಈ ಮನೆ ಒಳಗಡೆನೂ ಕೂಡ ಇದೇ ಅಂಥ ವಸ್ತುಗಳು ಹಾಕಿ ನಿರ್ಮಾಣ ಮಾಡಿದಾರ ಅಂತ? ಸರ್, ಇದು ಮಾಂತಪ್ಪ ಹುಬ್ಬಳ್ಳಿ ಅಂತೇಳಿ ಒಂದು ದೊಡ್ಡ ನಮ್ಮೂರಾಗ ಇರ್ತಕ್ಕಂಥ ಒಂದು ದೊಡ್ಡ ಸೌಕರ್ಯ ಮನೆತನ. ಇವ್ರು ಏನು ನಿರ್ಣಯ ಕೊಡ್ತಾರೆ ಆ ನಿರ್ಣಯಕ್ಕೆ ತಲೆಬಾಗಿ ಹೋಗುವಂಥ ಇತಿಹಾಸ ನಮ್ಮ ಲಕ್ಕುಂಡಿ ಒಳಗೆ ಐತೆ ಸರ್. ಇತ್ತು ಮತ್ತು ಈಗಲೂ ಕೂಡ ಇತ್ತು. ಆದರೆ ಈಗ ಮಾಂತಪ್ಪ ಹುಬ್ಬಳ್ಳಿಯವರು ಇರಲಾದ ಕಾರಣಕ್ಕೆ ಅವ್ರ ಮಕ್ಕಳು ದೊಡ್ಡ ಒಂದು ಕಾಪಿ ಇದ್ರಾಗ ಒಂದು ಹುದ್ದೆಯೊಳಗೆ ದೊಡ್ಡ ಹುದ್ದೆಗಳಿಗೆ ಅದಾರ. ಅವರು ಕೂಡ ನಮ್ಮ ಸಿದ್ದು ಪಾಟೀಲ್ ಕೇಳಿದಾಗ ನಮ್ಮ ಪ್ರಾಚ್ಯಾವಶೇಷಗಳ ಇದಕ್ಕೆ ಉತ್ಖನನ ಸಮಿತಿಗೆ ನಾವು ಉಚಿತವಾಗಿ ದಾನ ಕೊಡ್ತೀವಿ. ಈಗ ಏನೋ ಕೋರ್ಟ್ನೊಳಗೆ ಏನೋ ಒಂದು ಅವ್ರ ಅಣ್ತಮ್ಮಗಳ ಪರವಾಗಿ ದಾವೆ ಐತೆ ಅಂತ, ಆ ದಾವೆ ನಿಖಾಲಿ ಆದ್ಬಿಟ್ಲೇನ ನಾವು ವಸ್ತು ಸಂಗ್ರಹಾಲಯಕ್ಕೆ ಕೊಡ್ತೀವಿ ಅಂತ ಹೇಳ್ಯಾರ ಸರ್. ಇನ್ನೊಬ್ಬರು ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ನೀವು ಕೂಡ ಚಿಕ್ಕವರಾಗಿದ್ದಾಗ ಎಷ್ಟು ವರ್ಷಗಳಿಂದ ಈ ಮನೆ ನೋಡ್ತಾ ಇದ್ರಿ? ಇದು ಒಂದೇ ಈ ಥರ ಮನೆ ಇದನೋ ಇಂಥ ಮನೆಗಳು ಲಕ್ಕುಂಡಿಯಲ್ಲಿ ಭಾಳ ಇದಾವಂತ? ನಾನು ನೋಡು ವಿಚಾರದೊಳಗೆ ಅಂದ್ರೆ ಸರ, ಇಂಥವು ಸಾಕಷ್ಟು ಮನೆ ಅದಾವ್ರಿ ಇಲ್ಲಿ ಲಕ್ಕುಂಡಿ ಒಳಗೆ. ನಂದು ಈಗ 48 ವಯಸ್ಸು. ನನ್ನ ತಿಳುವಳಿಕೆ ಅಂದ್ರೆ ಒಂದು 12 ವರ್ಷದಿಂದ ತಿಳುವಳಿಕೆ. ಇಲ್ಲಿ ಹೇಳ್ತಕ್ಕಂಥ 101 ಗುಡಿ 101 ಬಾವಿ. ಇದ್ರೊಳಗೆ ಇದ್ದಿದ್ದು 37 ಗುಡಿ 37 ಬಾವಿ ಅಂತ ಈಗ ಹೇಳಕತ್ತಾರ. ಈಗೇನು ಉತ್ಕಲನ ಮಾಡ್ಕೊತ ಬಂದಾರಲ್ಲ, ಆ ಒಳಗೆ ಇಂಥವೆಲ್ಲ ಗೋಡೆ ಒಳಗೆ ದೇವ್ರ ಮೂರ್ತಿ, ದೇವಸ್ಥಾನ ಮೇಲೆ ಛಾವಣಿ, ಅದೇನು ಚಿತ್ರ ಇದೆಯಲ್ಲ ಅದು ದೇವಸ್ಥಾನ ಮೇಲೆ ಛಾವಣಿ ಹಾಕಿದ್ದದು. ಇಂಥವು ಭಾಳ ಅದಾವೆ ಸರ. ನಾವು ಇದನ್ನು ಏನು ಆಸೆ ಪಡಕತ್ತೀವಂದ್ರೆ ಲಕ್ಕುಂಡಿಯವರು ಏನು ನಮ್ಮ ಊರಾಗ 101 ಗುಡಿ 101 ಬಾವಿ ಇದಾವೆ. ಇದು ಇತಿಹಾಸದೊಳಗೆ ಬರಬೇಕು, ಇದನ್ನು ನಾವು ನೋಡಬೇಕು. ಆದರೆ ಹಿಂದೆ ಇದು ಏಸು ತಲೆಮಾರಿನ ಮನೆ ಐತೋ ನಮಗೂ ಗೊತ್ತಿಲ್ಲ. ನಾವು ಸಣ್ಣವರು ಯಾರು ದೊಡ್ಡ ಮನೆತನದ ಮನೆ ಇದು, ಅವ್ರು ಯಾರೂ ಇಲ್ಲ ಈ ಮನೆಯೊಳಗೆ. ಇದನ್ನು ನಾವು ನೋಡ್ಬೇಕು ಅನ್ನೋ ಒಂದು ಕುತೂಹಲ ಒಳಗೆ ಇದನ್ನೆಲ್ಲ ನೋಡ್ಕೊತ ಬಂದಿವಿ ಸರ. ಇದಿಷ್ಟು ಲಕ್ಕುಂಡಿ ಗ್ರಾಮದ ಜನರ ಮಾತು. ನಮಗೆ ಮತ್ತೆ
ಲಕ್ಕುಂಡಿ ಗತವೈಭವ ಕಾಣಬೇಕಾದ್ರೆ ಇವೆಲ್ಲ ಪ್ರಾಚ್ಯಾವಶೇಷ ವಸ್ತುಗಳನ್ನು ಕೂಡ ಏನು ಸರ್ಕಾರ ವಶಕ್ಕೆ ಪಡಿಬೇಕು. ಮೂಲ ಲಕ್ಕುಂಡಿ ವೈಭವ ಮತ್ತೆ ಮರುಕಳಿಸುವ ನಿಟ್ಟಿನಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಕ್ರಮ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಇಲ್ಲಿ ಲಕ್ಕುಂಡಿ ಗ್ರಾಮಸ್ಥರು ಕೂಡ ಎಲ್ಲ ಸಹಕಾರ ನೀಡ್ತಾರೆ ಅನ್ನೋ ಮಾತು ಇಲ್ಲಿನ ಗ್ರಾಮಸ್ಥರು ಹೇಳಿದ್ದಾರೆ. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜು ಪಾಂಡ್ರೆ, TV9.